ನಂಜು ಎಷ್ಟು ಹೊತ್ತಂತ ಒಳಗಿರ್ತದೆ ಸ್ವಾಮಿ. ಹೆಚ್ಚು ಹೊತ್ತು ನಾಟಕ ಮಾಡ್ಲಿಕ್ಕೆ ಆಗೋದಿಲ್ಲ. ಸಂದರ್ಭದಲ್ಲಿ ಒಳಗಿದ್ದ ನಂಜು ಹೊರಗೆ ಬಂದ ಮೇಲೆ ತುರಿಕೆ ಪ್ರಾರಂಭ ಆಗುದು. ಇವನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಎಷ್ಟು ನೊಂಜುಂಟು ಅಂತ ತಿಳ್ಕೊಳ್ಳಿಕ್ಕೆ ಇದೇ ಪ್ರಸಂಗ ಬರಬೇಕಾಯ್ತು. ಇವತ್ತಿದ್ದು ನಂಜು ಪೂರ್ಣ ಹೊರಗೆ ಬಿತ್ತು. ಅವನಿಗೊಂದು ನಿಜವಾಗಿ ಒಂದು ತಲೆ ತಿನ್ನುವ ವ್ಯಕ್ತಿ ನಾನೇ. ಇಷ್ಟು ದಿವಸ ಬಹಳ ಹತ್ರ ಇದ್ದಿತ್ತು, ಈಗ ದೂರ ಆಯ್ತಲ್ಲ, ಇನ್ನೊಂದು ಸ್ವಲ್ಪ ಸಮಸ್ಯೆ ಹೆಚ್ಚು. ಆದರೆ ಈಗ ಸೋತದ್ದು ಪ್ರಾಮಾಣಿಕವಾಗಿ ಹೌದು ಸ್ವಾಮಿ, ಮಾನಸಿಕವಾಗಿ ನಾನು ಸೋತದ್ದು ಹೌದು. ಆದರೆ ಈಗ ಅವನು ಮಾನಸಿಕ, ಅವ ಹೇಳಿದ್ದಲ್ಲ ಈಗ ಕುರುಕ್ಷೇತ್ರ ಯುದ್ಧವನ್ನು ಇವನೇ ಗೆದ್ದದ್ದು ಹೌದು ಅಂತ. ಆದ್ರೆ ಇವನನ್ನು ಈಗ ನಾನು ಗೆದ್ದಿದ್ದೇನೆ, ಈಗ ನಾನೇ ಗೆದ್ದಾಗಾಯ್ತು ಅಂತ ಅವ ಹೇಳಿದ್ದಲ್ಲ. ಈಗ ಇನ್ನು ಮುಂದೆ ಯಾರಾದರೂ ಈ ಅರ್ಜುನನನ್ನ ಗೆದ್ದರೆ ಮಹಾಭಾರತ ಯುದ್ಧ ಗೆದ್ದವರು ಅವರು ಅಂತಾಗುವುದಿಲ್ವಾ? ಆಗ ಇವ ಇಷ್ಟು ಹಾರಾಟ ಮಾಡಿದ್ವಿ ವ್ಯರ್ಥ ಅಂತ ಆಗುದಿಲ್ವಾ? ಅದಕ್ಕೆ ಹೇಳುದು ಭವಿಷ್ಯವನ್ನು ನಾವು ಗೊತ್ತಿಲ್ಲದೆ ಉತ್ತರಿಸಬಾರದು ಅಂತ. ಇವನಿಗೆ ಸರಿಯಾದ ಮದ್ದು ನಮ್ಮಲ್ಲುಂಟು. ಪಾಂಚಾಲೆ ಬಾರಲಿ ಕೀರವಾಣಿ ಕೀರವಾಣಿ ಬಿಸಜ ಮುಗಿನಾರಿ ಮಣಿ ಭುಜಗವೇಣಿ ಬಿಸಜ ಮುಗಿನಾರಿ ಮಣಿ ಭುಜಗವೇಣಿ ವೀರಪಾರ್ಥನ ಸಮರದಿ ವೀರಪಾರ್ಥನ ಸಮರದಿ ಸೋತೆ ವೀರಪಾರ್ಥನ ಸಮರದಿ ಸೋತೆ ನೀ ಕೋರಿದನೆ ಸಾಹಸ ಪರದಿ ಒಂದು ಪ್ರಮಾಣದ ಆಯಾಸ ಕಡಿಮೆ ಆದದ್ದು ಸುಳ್ಳಲ್ಲ. ಹೌದೇನು? ನಿನ್ನ ಅಪ್ಪುಗೆಯಿಂದ ನಿನ್ನ ಆಲಿಂಗನದಿಂದ ವಿಶೇಷವಾದಂತಹ ಶಕ್ತಿ ಹೊಂದಿದಂತಹ ಅನುಭವ ಆಗುವುದು ಈ ಭೀಮಸೇನನಿಗೆ. ಓ ಉರಗವೇಣಿ, ನಿನ್ನನ್ನು ಕಂಡಾಗ ಎಷ್ಟು ಹೊತ್ತಿಗೆ ಕಂಡರು. ಅವತ್ತು ನಿನ್ನನ್ನು ತಂದಂತಹ ಸಂದರ್ಭದಲ್ಲಿ, ನಿನ್ನ ಸ್ವಯೋವರದ ಸಂದರ್ಭದಲ್ಲಿ ಸಾಲಂಕೃತ ವಧುವಾಗಿ ಹೇಗೆ ನಿಂತಿದ್ದೀಯೋ ಇವತ್ತಿನವರೆಗೆ ಆ ಮುಖದ ಪ್ರಸನ್ನತೆ, ನೀನು ನಮ್ಮನ್ನು ನೋಡಿಕೊಳ್ಳುವ ರೀತಿ, ಪ್ರೀತಿ ಮಾಡುವ ರೀತಿ ಒಂದು ಕೂದಲಿನಷ್ಟು ಬದಲಾಗಲೇ ಇಲ್ಲ. ಈಗ ಮೊದಲಿನ ಹಾಗೆ ಕಾಣ್ತೇನಲ್ಲ, ಹಾಗೆ ಇದ್ದೀಯ. ನಿನಗದರಲ್ಲಿ ಅನುಮಾನ ಬೇಡ, ಬೇಕಾದ್ರೆ ಉಳಿದವರು ಅನುಮಾನ ಪಡ್ಲಿ. ನಾನು ಗಂಡ ನಿನ್ನ ಜೊತೆ. ಅಯ್ಯೋ ದೇವರೇ, ನೀವು ಹೇಳಿದ್ರೆ ಸಾಕು. ಗಂಡನಿಗೆ ಹೆಂಡತಿ ಚಂದ ಕಾಣಬೇಕು, ಹೆಂಡತಿಗೆ ಗಂಡ ಚಂದ ಕಾಣಬೇಕು. ಅದೇ ಅಲ್ವ ಸಂಸಾರದ ಗುಟ್ಟು. ಅದಕ್ಕಿಂತಲೂ ಅವನ ಹೆಂಡತಿ ಅವನಿಗೆ ಚಂದ ಕಾಣಬೇಕು. ಪಕ್ಕದ ಮನೆಯವರು ಚಂದ ಕಂಡ್ರೆ ಅದು ದಾಂಪತ್ಯ ಒಡೆಯುತ್ತದೆ. ಆದ್ರೆ ನಮ್ಮದ್ದು ಹಾಗಲ್ಲ. ಸುದೀರ್ಘವಾದ ಇಷ್ಟು ವರ್ಷದ ಜೀವನಕ್ಕೂ ನಮ್ಮ ಮಧ್ಯೆ ಎಳ್ಳಷ್ಟು ಲೋಪದೋಷಗಳು ಬರದ ಇದ್ದ ಹಾಗೆ ನಮ್ಮ ಛಾಯಾನುವರ್ತಿಯಾಗಿ ನೀನು ನಮ್ಮನ್ನು ನೋಡಿಕೊಂಡು ಬಂದವಳಿದ್ದೀಯ. ಅಯ್ಯೋ, ಇಂದು ನಿನ್ನನ್ನು ಕರೆಯುವುದಕ್ಕೆ ಕಾರಣ ಗೊತ್ತಾಯ್ತು. ಎಂತ ಕೆಲಸ ಮಾಡ್ಲಿಕ್ಕೆ ಉಂಟು ಅಂದ್ರೆ, ಹೆಂಡತಿಯನ್ನು ಗಂಡ ಕರೆದು ಚೆನ್ನಾಗಿ ಹೊಗಳುತ್ತಾನೆ ಅಂತ ಆದ್ರೆ ಅವಳಿಂದ ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ಉಂಟು ಅರ್ಥ. ಹೆಂಡತಿ ಗಂಡನನ್ನು ಹೊಗಳಿದ್ರೆ ಹೊಗಳುದಿಲ್ಲ. ಹೆಂಡತಿ ಗಂಡನಿಗೆ ಬೈತಾಳೆ ಅಂತ ಆದ್ರೆ ಇವ ಇಂಥದ್ದು ಮರ್ತು ಬಿಟ್ಟಿದ್ದಾನೆ ಅಂತ ಅರ್ಥ. ಹಾಗೆ ಸಂಸಾರ ಅಂದ್ರೆ ಅಷ್ಟೇ. ಹೌದಪ್ಪ, ಸಾರಪೂರಿತವಾದದ್ದೇ ಸಂಸಾರ. ಅಲ್ಲದಿದ್ದರೆ ರಣಕ್ಷೇತ್ರದ ಕಡೆಗಾಗಿ ಕರೆಸಿಕೊಂಡಿದ್ದೀರಿ, ಈ ರೀತಿಯಲ್ಲಿ ಹೊಗಳ್ತಾ ಇದ್ದೀರಿ ಅಂತ ಆದ್ರೆ ಕಾರಣ ಏನು ಅಂತ ಬೇಡವೆ? ಏನು ಹೂದೋಟಕ್ಕೆ ಬಂದಿರುವುದಲ್ಲ, ಚಂದ್ರಿಕಾ ವಿಹಾರವಲ್ಲ, ಇನ್ಯಾವುದು ಸುತ್ತಾಟವಲ್ಲ. ಹಾಗಾದ್ರೆ ಅಂತಹ ಒಂದು ಕ್ಷೇತ್ರದಲ್ಲಿ ಒಂದು ವಿನೋದವಾದಂತ ರೀತಿಯಲ್ಲಿ ಹೊಗಳ್ತೀರಿ ಅಂತ ಆದ್ರೆ ಒಂದಕ್ಕೊಂದು ಸರಿಯಾಗಿ ಬರ್ತಾ ಇಲ್ಲ. ಅದಕ್ಕೆ ನಾನು ಆಡಿದ್ದು ಏನಾಗ್ಲಿಕ್ಕೆ ಉಂಟು ಅಂತ. ಅದು ಈ ಕುರುಕ್ಷೇತ್ರದ ರಣಕ್ಷೇತ್ರಕ್ಕೆ ನಿನ್ನನ್ನು ಕರೆಯುವ ಉದ್ದೇಶ ಏನು ಗೊತ್ತಾ? ಈ ಹಿಂದೆ ಕರೆದಿದ್ದೀರಿ, ಹೌದು. ಆದ್ರೆ ಇವತ್ತು ಕರೆದದ್ದು ಹಾಗೆ ಮಾತ್ರ ಅಲ್ಲ. ಅವತ್ತು ದುಶ್ಯಾಸನ ವಧೆಯಲ್ಲಿ ನೀನು ಯಾವುದನ್ನು ಅಪೇಕ್ಷಿಸಿದ್ದೀಯೋ, ನೀನು ಯಾವುದು ವಾಕ್ಯವನ್ನು ಆಡಿದ್ದೀಯೋ ಅದನ್ನು ಪ್ರತಿಜ್ಞೆ ಅಂತ ನಾನು ಸ್ವೀಕರಿಸಿದ್ದೇನೋ, ದುಶ್ಯಾಸನ ಉದರವನ್ನು ಭೀಮನಿಂದ ಬಗೆಸ್ತೇನೆ ಎನ್ನುವುದಾಗಿ. ಅಂತಹ ದುಶ್ಯಾಸನ ವಧೆಯ ಸಂದರ್ಭದಲ್ಲಿ ನಿನ್ನನ್ನು ನಾನೇ ರಣಕ್ಷೇತ್ರಕ್ಕೆ ಕರೆದವನಿದ್ದೇನೆ. ನನ್ನ ಅಪೇಕ್ಷೆಗಾಗಿ ಅವತ್ತು ಕರೆದಿರಿ, ಇವತ್ತು ಹಾಗಾದ್ರೆ ನಿಮ್ಮದೇನೋ ಅಪೇಕ್ಷೆ ಉಂಟು ಅಂತ ಮತ್ತೆ ನನ್ನ ಅಪೇಕ್ಷೆಯನ್ನು ಈಡೇರಿಸುವುದಕ್ಕೆ ಬೇಕಾಗಿ ನಿನ್ನನ್ನು ಕರೆದದ್ದು. ಅದೋ ಓ ಆ ಕಡೆಯಲ್ಲಿ ನೋಡು, ನಿಮ್ಮ ತಮ್ಮ ವೀರಾವೇಶದಿಂದ ವಿಜೃಂಭಿಸುತ್ತಿರುವಂತಹ ಪಾರ್ಥನಲ್ಲಿ ಹೋಗಿ ಹೋರಾಟವನ್ನು ಮಾಡು. ನೀನು ಏನ್ ಮಾಡಬೇಕು? ಹೋರಾಟ. ಕುರುಕ್ಷೇತ್ರ
ಕುರುಕ್ಷೇತ್ರದ ರಣದಾರುಣಿಯಲ್ಲಿ ಪಾಂಡವರ ಪರಾಕ್ರಮಗಳು ಲೋಕವು ಕಂಡುಕೊಂಡಿದೆ. ನೀವು ಎಷ್ಟು ಪ್ರಯತ್ನಶೀಲರಾಗಿದ್ದೀರೋ ಅರ್ಜುನನೂ ಪ್ರಯತ್ನವನ್ನು ಪಟ್ಟಿದ್ದಾನೆ. ಹಾಗಾದ್ರೆ ಸಮಷ್ಟಿಯಾಗಿ ತಂದಂತಹ ಜಯಕ್ಕೆ ಈಗ ತಾನೊಬ್ಬನೇ ಅಧಿಕಾರಸ್ಥನು ಎನ್ನುವ ಹಾಗೆ ಅರ್ಜುನ ಮುಂದುವರಿಯುತ್ತಿರುವಾಗ ನೀವು ಕೋಪಾವೇಶಕ್ಕೊಳಗಾಗುವುದು ಸಹಜವೇ ಹೌದು. ಆದರೆ ಯೋಚನೆ ಮಾಡಿ, ಏನಿದ್ದರೂ ಕೂಡ ತಾತ್ಕಾಲಿಕವಾದಂತಹ ಒಂದು ದಿವಸದ ಜಯವೇ ಜಯವಾದುದಲ್ಲ. ಆದ್ಯಂತಿಕವಾದಂತಹ ಸುಖ ಎನ್ನುವಂಥದ್ದು ಒದಗಿ ಬರಬೇಕು, ಜಯ ಎನ್ನುವಂಥದ್ದು ಒದಗಿ ಬರಬೇಕು. ಕೆಲವು ಕಡೆಯಲ್ಲಿ ನಾವು ಸೋಲಬೇಕಾಗುತ್ತದೆ, ಆ ಬಳಿಕ ಸೋಲಿನಿಂದಲೇ ಗೆಲುವನ್ನು ನಾವು ಪಡೆದುಕೊಳ್ಳಬೇಕಾಗುತ್ತದೆ. ಕೆಲವು ಕಡೆಯಲ್ಲಿ ಹಾಗಲ್ಲ, ಗೆದ್ದೇ ಜಯವನ್ನು ಪಡೆಯಬೇಕಾಗುತ್ತದೆ. ಅಣ್ಣ ತಮ್ಮಂದಿರುತ್ತದೆ ಹಾಗೆ ಅಲ್ವೇ? ಯೋಚನೆಯನ್ನು ಮಾಡಿ. ಅದೇ ಆ ಹೊತ್ತು ನನ್ನ ವಸ್ತ್ರಾಪಹರಣದ ಸಂದರ್ಭದಲ್ಲಿ ನೀವು ಕೋಪದಿಂದ ವಿಜೃಂಭಿಸಿ ಅಣ್ಣ ಧರ್ಮಜನ ಕೈ ಸುಡುತ್ತೇನೆ ಅಂತ ಮುಂದಾದಾಗ ತಡೆದು ನೀತಿಯ ವಾಕ್ಯವನ್ನು ಹೇಳಿದವನು ಅರ್ಜುನನೇ ಅಲ್ವೇ ಹೇಳಿ? ಆ ಹೊತ್ತಿಗೆ ಆ ಮಾತನ್ನು ನೀವು ಕೇಳಿದಿರಿ. ಅದು ಪಾಂಡವರ ಸೋಲೆ ಅಲ್ಲವಲ್ಲ, ಅದು ಒಂದರ್ಥದಲ್ಲಿ ಗೆಲುವು ಹೌದು. ಏನಾಡಿದ? ನಾವು ಈ ಹೊತ್ತಿಗೆ ಅಣ್ಣ ತಮ್ಮಂದಿರೇ ಜಗಳ ಮಾಡಿಕೊಂಡೆವು ಅಂತಾದ್ರೆ ಕೌರವ ಇದನ್ನೇ ಬಯಸುತ್ತಿದ್ದಾನೆ. ಆದ್ದರಿಂದಲಾಗಿ ಲೋಕ ತಿಳಿಯುತ್ತದೆ ಏನನ್ನು? ಪಾಂಡವರು ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯವನ್ನು ಹುಟ್ಟಿಸುವುದಕ್ಕೆ ಕೌರವ ಪ್ರಯತ್ನ ಪಟ್ಟದ್ದು ಯಶಸ್ವಿಯಾಯಿತು, ಅಲ್ಲಿ ಸೋಲಾಗುತ್ತಿತ್ತು. ಆದರೆ ಅರ್ಜುನನ ತಮ್ಮನ ಮಾತು ಕೇಳಿದ್ದರಿಂದ ಒಂದರ್ಥದಲ್ಲಿ ನಮಗೆ ಗೆಲುವಾಯಿತು. ಬೇಡ, ಕೃಷ್ಣಾರ್ಜುನ ಕಾಳಗದ ಪ್ರಸಂಗವನ್ನು ಯೋಚನೆ ಮಾಡಿ. ಸುಭದ್ರೆಯ ಮಾತಿಗೆ ಮನನೊಂದಿರುವಂತಹ ಅರ್ಜುನನು ಕೂರಸ್ಸಿಯನ್ನು ನೆಗೆಹಿ ಸಾಯ್ತೇನೆ ಅಂತ ಮುಂದಾದನಂತೆ. ನೀವೇ ಅಲ್ವೇ ಮೀರದಿರು ಬುದ್ಧಿಯನ್ನು ಅಂತ ಬಂದು ಧೈರ್ಯದ ಮಾತನ್ನು ಹೇಳಿ ಅವನಿಗೆ ಸಮಾಧಾನ ಪಡಿಸಿದವರು. ನಾಳೆ ಸಮರಾಂಗಣದ ವಿಶ್ವಾಧಾರ ಮೂರ್ತಿಯನ್ನು ನಾನು ಹೇಳಿದೆ. ಅದೇ ಯಾವತ್ತು ಸ್ವಲ್ಪ ಹೇಳಿದ್ರೆ ಸಾಕು, ಅದಷ್ಟು ಬರ್ತದೆ ನಿಮಗೆ. ಅದೇ ಹೇಳಿದ್ದು, ಪ್ರಾರಂಭ ಮಾಡುವುದೇ ತಡದ್ರೆ ಮುಂದಿನ ಅದೇ ಹೇಳಿದ್ದು ನಿಮಗೆ. ಹಾಗಾದ್ರೆ ಅದು ಯಾಕೆ ಮರೆವಾಗಿ ಹೋಯಿತು? ಯಾಕೆ? ಹಾಗಾದ್ರೆ ಒಬ್ಬನ ಗೆಲುವಿಗೆ ಮತ್ತೊಬ್ಬನು ಒದಗಿ ಬರುವುದು, ಮತ್ತೊಬ್ಬನ ಸಂಕಟದಲ್ಲಿ ಇನ್ನೊಬ್ಬನು ಭಾಗಿಯಾಗುವುದು, ಇದು ಪಾಂಡವರಲ್ಲಿ ಒಂದು ಐಕ್ಯಮತ ಸ್ವಾಮಿ. ಹಾಗಾದ್ರೆ ಇವತ್ತು ಹೋರಾಡುತ್ತೀರಿ, ನಾಳೆ ದಿವಸ ಒಂದಾಗಿ ಬದುಕಬೇಕೇ ಬೇಡುವೆ? ಅಲ್ಲ, ನಿಮ್ಮ ಮಾತನ್ನು ಕೇಳಿಕೊಂಡು ನಾನು ಯುದ್ಧಕ್ಕೆ ಹೋಗೋಣ ಅಂತ ಹೇಳಿದರೆ ಎಷ್ಟು ಸರಿಯಾಗುತ್ತದೆ? ಯಾಕೆ? ಭಾರತನು ಬಿಲ್ಲೆತ್ತಿ ತಂದಾತನು. ಯೋಚನೆಯನ್ನು ಮಾಡಿ, ಸೀತಾ ಸ್ವಯಂವರದಲ್ಲಿ ಬಿಲ್ಲನ್ನು ಎತ್ತಿರುವಂತ ಶಿವಧನಸನ್ನು ಹೆದೆಯೇರಿಸಿದವರಿಗೆ ತನ್ನ ಮಗಳಾದಂತಹ ಜಾನಕಿಯನ್ನು ಕೊಡುತ್ತೇನೆ ಎನ್ನುವ ಹಾಗೆ ಜನಕ ಮಹಾರಾಜ ಬೇಕಾದಂತಹ ಪಣವನ್ನ ಸಾರಿದ. ಆದ್ರೆ ನನ್ನ ಮದುವೆಯಲ್ಲಿ ಹಾಗಲ್ವಲ್ಲ, ಕೇವಲ ಧನುಸ್ಸನ್ನು ಎತ್ತುವುದು ಮಾತ್ರವಲ್ಲ, ಲಕ್ಷವೇಧನವಾಗಬೇಕು. ಹಾಗಾದ್ರೆ ತನ್ನ ದೈಹಿಕವಾದಂತಹ ಸಾಮರ್ಥ್ಯವು ಬಿಲ್ವಿದ್ಯೆಯ ಕೌಶಲ್ಯವೂ ಕಾಣಿಸಿಕೊಳ್ಳಬೇಕು. ತೈಲ ಬಾಂಡವನ್ನು ನೋಡುವುದರ ಮೂಲಕವಾಗಿ ಮೇಲೆ ತಿರುಗುತ್ತಿರುವಂತಹ ಮತ್ಸ್ಯಯಂತ್ರವನ್ನು ಭೇದಿಸಿದ್ದು ಅರ್ಜುನನಿದ್ದಾನೆ. ರಘುರಾಮಚಂದ್ರ ತೋರಿಸಿಕೊಟ್ಟದ್ದು ದೈಹಿಕ ಸಾಮರ್ಥ್ಯವನ್ನು, ಅರ್ಜುನ ಕಾಣಿಸಿಕೊಟ್ಟದ್ದು ದೈಹಿಕ ಸಾಮರ್ಥ್ಯವನ್ನು, ಬಿಲ್ವಿದ್ಯಾ ಕೌಶಲ್ಯವನ್ನು. ಹಾಗಾದ್ರೆ ಅಂತಹ ಬಿಲ್ಲೆತ್ತಿ ತಂದ ಅರ್ಜುನನಿಂದ ಇವತ್ತು ಬಾರೇ ಅಂತ ನನ್ನನ್ನು ಕರೆಯುವಂತಹ ಅಧಿಕಾರ ನಿಮಗೂ ಬಂದದ್ದು, ಅವನಿಂದ ನಿಮಗೆ ಅಧಿಕಾರ ಬಂದದ್ದು. ಈಗ ನಾನೇ ಅಲ್ಲಿಗೆ ಹೋಗಿ ಅರ್ಜುನನ ಜೊತೆಯಲ್ಲಿ ಯುದ್ಧ ಮಾಡುವುದು ಎಷ್ಟು ಸರಿಯಾಗುತ್ತದೆ? ಒರೆಯದಿರು ಬರಿದೆ ಛಾಡಿ ನಿಲದಿದಿರು ತಿರಳತ್ತ ಹೆಣ್ಣು ಮೋಡಿ, ನಿಲದಿದಿರು ತಿರಳತ್ತ ಹೆಣ್ಣು ಮೋಡಿ, ತುರುಳಗಿ ತುಳಗೆಲ್ಲನು ಅಂಗಪಡಿಸಿದ ವಿನಯ ಎಲ್ಲಿದ್ದನೋ. ಎಷ್ಟು ಮಾತಾಡುವುದು? ಎಂತದ್ದು? ಗಾಂಡೀವಿ ಬಿಲ್ಲೆತ್ತಿ ತಂದಾತನು. ಹೌದು. ನೀನು ಇವನನ್ನು ತಗೊಂಡೋಗಿ ಆ ರಾಮನಿಗೆ ಹೋಲಿಸುವುದಾ? ಖಂಡಿತ. ಸುನಾಪ ಬಿಲ್ಲನ ಎದೆ ಅದಕ್ಕಿಂತಲೂ ಹೆಚ್ಚು ಈ ಕಾಲದಲ್ಲಿ. ಎಂತದ್ದು ಹೆಚ್ಚು? ಆ ಕಾಲಕ್ಕಿಂತ ಈ ಕಾಲದಲ್ಲಿ ಇವ ಹೆಚ್ಚು. ನಿನಗಂತೂ ನಿನಗೆ ಇವನನ್ನು ಕಂಡಾಗ ರಾಮನಿಗಿಂತ ಹೆಚ್ಚು ಅನಿಸಿತಲ್ಲ? ಅಲ್ಲ, ನನ್ನ ಮದುವೆ ಕಾಲದಲ್ಲಿ ಹಾ. ಆ ಕಾರಣಕ್ಕೋಸ್ಕರವಾಗಿ ಅಲ್ವಾ, ಗೆದ್ದದ್ದು ಅವನೇ ಅಲ್ವಾ, ಒಂದು ಮಾತುಂಟು ಗೊತ್ತುಂಟು, ಸಂಪಾದನೆ ಅವನಂತಲ್ವಾ. ಅಡಿಗೆ ಮಾಡುವುದು ಮುಖ್ಯ ಅಲ್ಲ, ಅಡಿಗೆಯನ್ನು ಎಷ್ಟು ಬಡಿಸಬೇಕೆನ್ನುವುದು ಮುಖ್ಯ ಅಲ್ಲ, ಮಾಡಿದ ಅಡುಗೆಯನ್ನು ಹೇಗೆ ಬಡಿಸಬೇಕು ಎನ್ನುವುದು ಮಾತ್ರವೇ ಮುಖ್ಯವಾಗಿರ್ತದೆ. ಈಗ ಬಿಲ್ಲೆತ್ತಿ ತಂದಲ್ಲಿಗೆ ವ್ಯಕ್ತಿಯೊಬ್ಬ ಹೆಸರು ಮಾಡುವುದು ದೊಡ್ಡದಲ್ಲ, ಹೆಸರು ಮಾಡುವುದು ಕಷ್ಟ, ಮಾಡಿದ ಹೆಸರನ್ನ ಉಳಿಸಿಕೊಂಡು ಹೋಗುವುದು ಮತ್ತೂ ಕಷ್ಟ. ಈಗ ನಿನ್ನನ್ನು ಗೆದ್ದು ತಂದದ್ದು ಹೌದು, ಗೆದ್ದು ತಂದ ಮೇಲೆ ಮತ್ತೊಂದು ಹೇಳಿ, ಅಡಿಗೆ ಮಾಡುವುದು ಕಷ್ಟ ಅಲ್ಲ, ಬಡಿಸುವುದು ಕಷ್ಟ ಅಲ್ಲ, ಹೇಗೆ ಬಡಿಸುವುದು ಎನ್ನುವುದು ನೋಡಿಕೊಳ್ಬೇಕಾ? ಅದ್ಯಾವುದು ಕಷ್ಟ ಅಲ್ಲ, ಅವನಿಗೆ ಹಸಿ ಉಂಟಾ ಇಲ್ಲವ ಅಂತ ತಿಳಿಯುವುದು ಕಷ್ಟ. ಹಸಿವಿದ್ದವರಿಗಲ್ವಾ ಬಡಿಸುವುದು? ನಾವು ಅದಕ್ಕೆ ಊಟಕ್ಕೆ ಕುಳಿತ ಮೇಲೆ ಬಡಿಸ್ಲಿಕ್ಕೆ ಹೋಗುದು, ಊಟ ಕುಳಿತುಕೊಳ್ಳದೆ ಇದ್ದವ್ರನ್ನ ಎಳ್ಕೊಂಡು ಬಂದು ಬಡಿಸ್ಲಿಕ್ಕೆ ಹೋಗುದೇ ಇಲ್ಲ. ಹೌದು, ಆದ್ರಿಂದಲೇ ಹೇಳಿದ್ದು. ಹಾಗಾದ್ರೆ ನನ್ನ ಹಸಿವನ್ನು ಭರಿಸಿದವನಿದ್ರೆ ಅರ್ಜುನ ಅಲ್ವೇ? ನಿನ್ನನ್ನು ಕರೆ ತಂದದ್ದು ಮಾತ್ರ ಅಲ್ಲಿಗೆ ಮುಗಿಯಿತಾ? ಮತ್ತೆ ಮುಂದಿನ ಯಾವ ಪ್ರಕರಣದಲ್ಲಿ ಅವನಿನನ್ನು ನೋಡಿಕೊಂಡಿದ್ದಾನೆ? ಈಗ ಸಂಪಾದನೆ ತುಂಬಿದ ಸಭೆಯಲ್ಲಿ ನೀನೇ ಹೇಳಿದೆ, ಆ ದುಶ್ಯಾಸನ ನಿನ್ನ ಸೀರೆಗೆ ಕೈಗೆ ಎಳೆಯುವಂತಹ ಸಂದರ್ಭದಲ್ಲಿ ಕೈ ಕಾಲಿಲ್ಲದೆ ಇದ್ದ ಮಾರ್ಗದ ಬದಿಯಲ್ಲಿ ಭಿಕ್ಷುಕನಾದ್ರು ಅವನ ಹೆಂಡತಿಯ ಮೇಲೆ ಮತ್ತೊಬ್ಬ ಕಣ್ಣಾಯಿಸಿದ್ರೆ ಅವನಿಗೆ ಎದ್ದು ನಿಲ್ಲಿಕ್ಕಾದ್ರೂ ಕೂತಲ್ಲಿ ಹೂ
ಹೂಂಕರಿಸ್ತಾನೆ. ಭಾರ್ಯಾ ಸಂರಕ್ಷಣೆ ಎನ್ನುವುದು ಗಂಡನಾದವನ ಕರ್ತವ್ಯ. ಆ ಸಂದರ್ಭದಲ್ಲಿ ಉಳಿದ 4 ಏಳದೇ ಇದ್ದಾಗ ಭೀಮ ಎದ್ದು ಮಾತನಾಡಿದ್ದನ್ನ ನೀನು ಪ್ರಶಂಸಿಸಬೇಕಿತ್ತು. ಖಂಡಿತ ಕೇಳಿದ್ದೇನೆ. ಆ ಕಾಲಕ್ಕೆ ಎದ್ದು ನಿಂತು ನಾನೇ ಪ್ರತಿಜ್ಞೆಯನ್ನು ಮಾಡಿದ್ದು, ಕರ್ಣನನ್ನು ಕೊಲ್ತೇನೆ, ಶಕುನಿಯನ್ನ ಕೊಲ್ತೇನೆ ಅಂತ ಇವರು ಹೇಳಿದ್ದಲ್ಲ. ಅಹಂ ದುರ್ಯೋಧನಂ ಹಂತ ಕರ್ಣಂ ಹಂತ ಧನಂಜಯ ಶಕುನಿಂ ಚಾಕ್ಷಕಿತವ ಸಹದೇವ ಅನಿಶ್ಯಾಮಿ ಎನ್ನುವುದಾಗಿ ಗಂಟೆಯ ಕಂಠದಿಂದ ಪ್ರತಿಜ್ಞೆಯನ್ನು ಮಾಡಿದವ ನಾನಿದ್ದೇನೆ. ಅದೇ ಹೇಳಿದ್ದು. ಅವತ್ತು ತಮ್ಮನ ಮೇಲೆ ಅಷ್ಟು ವಿಶ್ವಾಸವಿದ್ದವರು. ಹಾಗಾದ್ರೆ ಒಬ್ಬಾತ ಕರ್ಣನನ್ನು ಕೊಲ್ಲುವುದಕ್ಕೆ ಅರ್ಜುನನು ಸಾಮರ್ಥ್ಯವಂತ ಎನ್ನುವುದನ್ನು ಯೋಚಿಸಿ ನೀವು ಆ ಹೊತ್ತಿಗೆ ಅಭಿಮಾನದಿಂದ ಆಡಿದಿರಿ ಅಂತ ಆದ್ರೆ ಅರ್ಜುನನಲ್ಲಿ ಪರಾಕ್ರಮ ಉಂಟೆನ್ನುವುದನ್ನು ನೀವು ಒಪ್ಪಿಕೊಂಡ ಹಾಗಾಗ್ಲಿಲ್ವಾ? ಅವತ್ತು ವಿರಾಟ ನಗರದಲ್ಲಿ ಕೀಚಕ ನಿನ್ನನ್ನು ಬೇಕು ಅಂತ ಬಯಸಿದಂತಹ ಸಂದರ್ಭ. ಎರೆಯ ಕೇಳಯ್ಯನ್ನ ಮರಣದ ವಾರ್ತೆ ಎನ್ನುವಂತ ಬಂದು ಹೇಳಿದ್ದು ನೀನು ಅರ್ಜುನನಲ್ಲಿಯ ಭೀಮನಲ್ಲಿಯ? ನಿಮ್ಮಲ್ಲೇ. ನೀನೀಗ ಯಾರ ಮೇಳದಲ್ಲಿ ಇರುವುದು? ನನ್ನ ಮೇಳದಲ್ಲ, ಅವನ ಮೇಳದಲ್ಲ. ನಾನು ಯಾವ ಮೇಳದಲ್ಲಿ ಈ ಸಲ? ನಿನಗೆ ಗೊತ್ತಾಗ್ಲಿಲ್ವ ಇನ್ನು? ಯಾಕೆ ಗೊತ್ತಾ? ಕೊನೆಯ ಕ್ಷಣಕ್ಕೆ ಬದಲಾವಣೆ ಆದ್ರೂ ಗೊತ್ತಾಗುದಿಲ್ಲ ಅದು ಯಾವ ಮೇಳ ಅಂತ. ಹಾಗಲ್ಲ, ಅದಲ್ಲ. ನಾನು ಪಾಂಡವರ ಮೇಳದಲ್ಲೇ ಇರುವಂತದ್ದು. ಹೌದು, ಅದಲ್ಲ ಸ್ವಾಮಿ. ಯೋಚನೆಯನ್ನು ಮಾಡಿ. ಈಗ ಭೀಮನಲ್ಲಿ ನಾನೀಗ ನಿಮ್ಮಲ್ಲೇ ಬಂದು ಹೇಳಿದ ಕೀಚಕನ ಪ್ರಕರಣ. ಹೌದು. ಅರ್ಜುನನಲ್ಲಿ ಯಾಕೆ ಹೇಳಲಿಲ್ಲ? ಯಾಕೆ ಅಲ್ವಾ? ಹೌದು. ಈಗ ಪ್ರಪಂಚದಲ್ಲಿ ಮಲ್ಲ ಯುದ್ಧ ಪಟುಭಟರು ಉಳಿದವ್ರದೆಲ್ಲ 100 ಜನ ಕೌರವರದ್ದು ಮತ್ತೊಬ್ಬರದ್ದು ಮಗದೊಬ್ಬರದ್ದು ವಂಶಾವಳಿ ಇಷ್ಟೆಲ್ಲ ಹೇಳ್ತಿರಲ್ಲ. ಈ 5 ಜನ ಮಲ್ಲ ಯುದ್ಧ ಪ್ರವೀಣರು ಯಾರೆಲ್ಲ? ನೀನೇ ಹೇಳು. ನಾನು ಹೇಳಿದೆ, ನಿಮ್ಮಲ್ಲಿ ಕೇಳೋದು ನಾನು. ಹೇಳ್ತೇನೆ. ಈಗ 5 ಜನ ಯಾರೆಲ್ಲ? ಬಲರಾಮ ಇದ್ದಾನೆ. ಬಲರಾಮ ಮಲ್ಲವಿದ್ದ ಪ್ರವೀಣ. ಹೌದು. ಕಂಸನಿದ್ದಾನೆ. ಇದ್ದಾನೆ. ಹೌದಾ? ಚಾಣೂರ ಇದ್ದಾನೆ. ಮುಷ್ಟಿಕ ಇದ್ದಾನೆ. ಅದನ್ನು ಬಿಟ್ಟರೆ ಭೀಮ. ಇವರು 5 ಜನ ಮಲ್ಲ ಜಟ್ಟಿಗಳು. ಹೌದು. ಸರಿ. ಇವರು ಮಲ್ಲ ಜಟ್ಟಿಗಳಲ್ವ? ಹಾಗೆ ನಾನು ಕುಸ್ತಿ ಯುದ್ಧದಲ್ಲಿ ಭಾಗವಹಿಸುವಂತ ಮಲ್ಲ ಜಟ್ಟಿಗಳ ಪಟ್ಟಿ ಕೇಳಿದ್ದಲ್ಲ. ನಾನು ಸಮಾನ ಬಲಯುತರು. ಒಬ್ಬಾತ ಶಲ್ಯ, ಒಬ್ಬಾತ ಕೌರವ, ಒಬ್ಬಾತ ಬಲರಾಮ, ಇನ್ನೊಬ್ಬಾತ ಭೀಮಸೇನ, ಮತ್ತೊಬ್ಬಾತ ಕೀಚಕ. ಹೌದಾ? ಹಾಗಾದ್ರೆ ಈ 5 ಜನರು ಸರಿ ಸಮ. ಇನ್ನು ಗೊತ್ತಿಲ್ಲ ಅಂತ ಹೇಳ್ತಲ್ಲ ನಾನು. ಸರಿ. ಹೌದಾ? ಹಾಗಾದ್ರೆ ಇದು ಗಂಡ ಹೆಂಡತಿ ಸಂಭಾಷಣೆ, ಮತ್ತೆ ಯಾರು ಇಲ್ಲ ಇಲ್ಲಿ. ಅಲ್ಲ, ಯಾರಿದ್ರು ಸುಳ್ಳು ಹೇಳ್ತೀರಾ? ಅಲ್ಲಪ್ಪ, ನಾನು ನಿನ್ನೊಳಗೆ ಹೆಚ್ಚು ಕಡಿಮೆ ಸುಳ್ಳು ಹೇಳ್ತಾ? ನೀನು ಸುಳ್ಳು ಹೇಳುದಿಲ್ಲ. ಅದೆಲ್ಲ ಪ್ರಭು. ಹಾಗಾದ್ರೆ ಒಬ್ಬಾತನೊಬ್ಬನ ಸರಿ ಸಮಾನವಂತ ಯೋಗ್ಯತೆ ಬೇಕೋ ಬೇಡುವ? ಅಂತಹ ಮಲ್ಲಯುದ್ಧ ಪ್ರವೀಣ ಅಂತಹ ಕೀಚಕನನ್ನು ಹೊಡೆದುರುಳಿಸುವುದಕ್ಕೆ ಮಲ್ಲಯುದ್ಧ ನಿಪುಣನಾದಂತ ಭೀಮನೇ ಮುಂದಾಗಬೇಕೆನ್ನುವ ಕಾರಣಕ್ಕೋಸ್ಕರವಾಗಿ ನಿಮ್ಮಲ್ಲಿ ಬಂದ ಆಡಿದನೇ ಹೊರತು ಅರ್ಜುನನಲ್ಲಿ ಹೋಗಿ ಹೇಳಿಲ್ಲ. ಯಾಕಾಗಿ? ಅರ್ಜುನನ ಆ ಹೊತ್ತಿಗೆ ಯಾಕಂದ್ರೆ ಅವು ಯುದ್ಧಕ್ಕೆ ನಿಲ್ಲುವುದಕ್ಕೆ ಬಿಲ್ಲು ಬಾಣಗಳ ಜೊತೆಯಲ್ಲಿ ಬರುವವನಲ್ಲ. ಆದ್ರೆ ಅದು ನಿಮ್ಮಿಂದಲೇ ಆಗುವುದಂತ ನಿಮ್ಮಿಂದ ಹೇಳಿದ್ದು. ಓಡುವ ಸ್ಪರ್ಧೆಗೆ ಓಟಗಾರನನ್ನು ಬಿಡಬೇಕು, ಹೊಡೆದಾಟ ಮಾಡುವ ಸ್ಪರ್ಧೆಗೆ ಹೊಡೆದಾಟ ಮಾಡುವವನನ್ನು ಬಿಡಬೇಕು, ಊಟ ಮಾಡುವಂತಹ ಸ್ಪರ್ಧೆಗೆ ಊಟ ಮಾಡುವವನನ್ನು ಬಿಡಬೇಕು. ಊಟ ಮಾಡುವಲ್ಲಿ ಓಡುವವನನ್ನು ಬಿಟ್ಟರೆ ಆಗುತ್ತದೆ? ಅದಾಗುವುದಿಲ್ಲ. ಈಗ ನೀನು ನಾನು ಹೇಳಿದ್ದನ್ನ ಕೇಳುವುದಕ್ಕೆ ನನ್ನ ಮೇಳದಲ್ಲಿ ನನ್ನ ಸತಿಯಾಗಿ ಅವನಿಗೆ ಒತ್ತಿಗೆಯಾಗಿ ನೀನಿದ್ದವು. ಸ್ವಾಮಿ, ನಿಮ್ಮ ಅವಮಾನ ನನಗೆ ಅರ್ಥವಾಗುತ್ತದೆ. ಆದ್ರೆ ನಿಮ್ಮ ಮಾತನ್ನ ಕೇಳಿ ಹೋಗೋಣ ಅಂತ ಯೋಚನೆಯನ್ನು ಮಾಡಬಹುದು. ಗೋಣಿನ ತ್ರಾಣವನ್ನರಿಯದೆ ಹೊರೆಯನ್ನು ಹೊರಬಹುದೇ? ಅಂದ್ರೆ ಮಹಿಯೊಳಗ್ಗದ ಶೂರನು ಅರ್ಜುನದ ಸುಮ್ಮನೆ ಹೇಳಿದ್ದಲ್ಲ. ಗೋತ್ರಾರಿಜಾತನು ಈ ಪ್ರಪಂಚದಲ್ಲಿ ಅಸಮಬಲನು ಯಾರು ಕೇಳಿದ್ರೆ ದೇವೇಂದ್ರನಿದ್ದಾನೆ. ದೇವೇಂದ್ರನ ಮಗನಾದಂತಹ ಅರ್ಜುನನು ಅಸಮಬಲನಿದ್ದಾನೆ. ಮೂವರಿಗೆ 3 ಗುಣಗಳಾದರೆ ಒಬ್ಬನಿಗೊಂದೇ ಗುಣ ಕಣ ಅಂತ ಮಾತು ಶಕುನಿಯೇ ಆಡಿದ್ದಾನೆ. ಶತ್ರುಗಳು ಹೊಗಳಬೇಕು ಒಬ್ಬಾತನನ್ನು. ಒಬ್ಬರು ಯುದ್ಧಕ್ಕೆ ನಿಂತರೆ ಉಂಗುಷ್ಟ ಅಲುಗುತ್ತಿತ್ತು, ಇನ್ನೊಬ್ಬರು ಯುದ್ಧಕ್ಕೆ ನಿಂತರೆ ಎದೆ ಅಲುಗುತ್ತಿತ್ತು, ಮತ್ತೊಬ್ಬರು ಯುದ್ಧಕ್ಕೆ ನಿಂತರೆ ತಲೆ ಅಲುಗುತ್ತಿತ್ತು. ಹಾಗಾದರೆ ಈ 3 ಜನರಿಗೆ 3 ವಿಕಾರಗಳಿದ್ದರೆ ಯಾವ ವಿಕಾರವೂ ಇಲ್ಲದೆ ಯುದ್ಧಕ್ಕೆ ನಿಲ್ಲುವವನು ಅರ್ಜುನನೊಬ್ಬನೇ. ಅಂತಹ ಅರ್ಜುನನ ಜೊತೆಯಲ್ಲಿ ಯುದ್ಧ ಮಾಡುವುದಕ್ಕೆ ಅರ್ಜುನನ ಬಗ್ಗೆ ಏನು ಅಂತ ನಿನ್ನನ್ನು ಮದುವೆ ಆಗುವ ಪೂರ್ವದಲ್ಲಿ ಬಿಲ್ವಿದ್ಯಾ ಪರೀಕ್ಷಾ ರಂಗದಲ್ಲಿ ಅರ್ಜುನನ ಪ್ರವೇಶವಾದಾಗ ದ್ರೋಣರೇ ಹೇಳಿದ್ದಾರೆ, ಯೋ ಮೇತ್ ಪುತ್ರಾತ್ ಪ್ರಿಯತರಹ ಸರ್ವಾಸ್ತ್ರ ವಿದುಷಾಂಬರ ಐಂದ್ರಿ ಇಂದ್ರಾನುಜ ಸಮವೀರೋ. ಈ ಪಾರ್ಥನ ಬಗ್ಗೆ ಅವರೇ ಹೇಳಿದ್ದಾರೆ. ನೀನು ಮತ್ತೆ ಅವನ ಬಗ್ಗೆ ಹೇಳುವುದು ಬೇಡ. ನೀವು ಬಹಳ ತಿಳಿದಿ ಬೇಡ. ನೀನು ಅವನ ಮುಂದೆ ಹೋರಾಟ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುದಾ? ಅಲ್ಲ, ಅದು ನನ್ನಲ್ಲಿ ಸಾಮರ್ಥ್ಯ ಬೇಡುವ. ಹಿಂದೋರ್ವ ಕೌಂಡ್ಲೀಕನ ಪ್ರತಿ ಕಲ್ಯಾಣ ತಂಗಿ ದ್ರೌಪದಿ ಮಂಗಳಾತ್ಮಕ್ಕೆ ಹಿಂಗದನ್ನೆಯ ಮಾನವನ್ನು ಉಳಿಸಬೇಕು ಅಂತ ಅಣ್ಣ ಬೇಡಿಕೊಂಡ ಸಂದರ್ಭದಲ್ಲಿ ನಾವು ಪಾಂಡವರಾದಂತ ನಾವು ನಿನ್ನನ್ನು ಕೂಡಿಕೊಂಡು ಆ ಕಮಲಾವತಿಯ ಪಟ್ಟಣಕ್ಕೆ ಹೋದಂತ ಸಂದರ್ಭದಲ್ಲಿ ಅವೊಬ್ಬ ಕೌಂಡ್ಲೇಕ ಅಲ್ಲಿಗೆ ಬಂದಿದ್ದ. ಏನು ಪ್ರಮೇಯವರಿಗೆ ಅವ ಬಂದು ಹೋರಾಟಕ್ಕೆ ಮುಂದಾದ. ನಾವೆಲ್ಲರೂ ಅವನಲ್ಲಿ ಹೋರಾಟವನ್ನು ಮಾಡಿ ಸೋತಿದ್ದೇವೆ. ಆ ಕಾಲಕ್ಕೆ ಆ ಕೌಂಡ್ಲಿಕನನ್ನು ಕೊಂದವರು ಯಾರು? ಬಿಡು